ಹಲೋ ಎವ್ರಿವನ್, ನಾನು ಅಂಬಿಕಾ, ನ್ಯೂ ಮಾಮ್. ಇವತ್ತು ಚಿಯಾ ಸೀಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. 1 ಚಮಚ ಚಿಯಾ ಸೀಡ್ಸ್ನ ರಾತ್ರಿ 1 ಗ್ಲಾಸ್ ನೀರಲ್ಲಿ ನೆನೆ ಹಾಕಿಡ್ತೀನಿ. ಮಾರ್ನಿಂಗ್ ಎದ್ದು ಅದರಲ್ಲಿ ಮತ್ತೊಂದು ಗ್ಲಾಸ್ ಬಿಸಿನೀರು ಕಾಯಿಸಿ ಎರಡನ್ನೂ ಕೂಡಿಸಿ ಪ್ಲಸ್ ಒಂದು ಅರ್ಧ ನಿಂಬೆಹಣ್ಣು ರಸ ಕೂಡಿಸಿ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಇದರಿಂದ ತುಂಬ ಬೆನಿಫಿಟ್ಸ್ ಇರುತ್ತೆ. ಚಿಯಾ ಸೀಡ್ಸಲ್ಲಿ ಪ್ರೋಟೀನ್ ಒಮೆಗಾ 3 ಇರೋದ್ರಿಂದ ಅದು ನಮ್ಮ ಜೀರ್ಣಕ್ರಿಯೆಗೂ ಹೆಲ್ಪ್ ಆಗುತ್ತೆ, ಪ್ಲಸ್ ವೆಯ್ಟ್ ಲಾಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ಅತಿಯಾಗಿ ಚಿಯಾ ಸೀಡ್ಸ್ ಕುಡಿಯೋದ್ರಿಂದ ಹೊಟ್ಟೆ ಉಬ್ಬೋದು ಅಥವಾ ಗ್ಯಾಸ್ ಪ್ರಾಬ್ಲಮ್ ಆಗೋ ಸಾಧ್ಯತೆಗಳಿರುತ್ತೆ. ಚಿಯಾ ಸೀಡ್ಸ್ನ ಯಾವತ್ತೂ ನೀರಲ್ಲಿ ನೆನೆ ಹಾಕಿಯೇ ಕುಡಿಬೇಕು. ದಿನದಲ್ಲಿ 1 ಅಥವಾ 2 ಚಮಚ ಮಾತ್ರ ಚಿಯಾ ಸೀಡ್ಸ್ ಸಾಕಾಗುತ್ತೆ. ಗುಲಾಬ್ ಜಾಮೂನ್ ಮಾಡಬೇಕಂತ ಜಾಮೂನ್ ಪ್ಯಾಕೆಟ್ ತಂದಿಟ್ಟು 2-3 ದಿನ ಆಗಿತ್ತು. ಸೊ ಇವತ್ತು ಟೈಮ್ ಇದೆ ಅಂತ ಸ್ವಲ್ಪ ಜಾಮೂನ್ ಮಾಡಿದೆ. ಇಲ್ಲಿ ನಾನು ಗಿಟ್ಸ್ ಕಂಪ್ನಿಯವ್ರದ್ದು ಜಾಮೂನ್ ಪ್ಯಾಕೆಟ್ ಯೂಸ್ ಮಾಡ್ತಾ ಇದ್ದೀನಿ. 200 ಗ್ರಾಮ್ ಪ್ಯಾಕೆಟ್ ಇದೆ. ಇದಕ್ಕೆ 350 ಗ್ರಾಮ್ ಸಕ್ಕರೆ ತೊಗೊಂಡಿದ್ದೀನಿ. ಮೊದಲು ಹಿಟ್ಟನ್ನ ಹಾಲಲ್ಲಿ ನೆನೆ ಹಾಕಿಟ್ಟಿದ್ದೀನಿ ಒಂದು 10 ನಿಮಿಷ. ಅಷ್ಟರಲ್ಲಿ ಪಾಕ್ ರೆಡಿ ಮಾಡ್ಕೊಂಡಿದ್ದೀನಿ. ಪಾಕ್ ಯಾವ ರೀತಿ ಬರಬೇಕು ಅಂದರೆ ಅದು ಒಂದೇಳೆ ಥರ ಪಾಕ್ ಬರಬೇಕು. ಪಾಕಲ್ಲಿ ಸ್ವಲ್ಪ ಕೇಸರ್ ಮತ್ತು ಇಲಾಚಿ ಹಾಕಿದರೆ ಒಳ್ಳೆಯದು. ನಂತರ ಸಣ್ಣ ಅಂದರೆ ಯಾವ ರೀತಿ ನಿಮ್ಗೆ ಬೇಕೋ ಆ ರೀತಿ ಉಂಡೆಯನ್ನು ಮಾಡಿ ಕಡಿಮೆ ಫ್ಲೇಮಲ್ಲಿ ಕರ್ಕೋಬೇಕು. ಜಾಸ್ತಿ ಫ್ಲೇಮ್ ಇಟ್ಟರೆ ಜಾಮೂನ್ ಏನಿರುತ್ತೆ ಅಲ್ಲ ಅದು ಒಳಗಡೆ ಸರಿಯಾಗಿ ಬೇಯಲ್ಲ. ಕರದ ಜಾಮೂನ್ ಏನಿದೆಯಲ್ಲ ಅದನ್ನ ಪಾಕಲ್ಲಿ ಕೂಡಿಸಿ 2-3 ಗಂಟೆ ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಡೈಲಿ ರೂಟೀನ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.